ಯಾರಿನಿ ಮೋಹಿನಿ. ಮೇಘನಾ ಅವಳೇನ್ ಮಾಡ್ತಾಳಂತ ಹೋಗಿ ನೋಡ್ಕೊಂಬ. ಸರಿ, ಒಂದು ನಿಮಿಷ ಇರು. ಮಾಯಾ ಆ ಬೆಳ್ಳಿ ಮುತ್ತಣ್ಣ ರಂಗೋಲಿ ಜೊತೆ ಚಿತ್ರನ ರಂಗೋಲಿನೂ ಬಿಡಿಸಿದಾಳೆ. ಏನ್ ಮಾಡಕ್ಕಾಗತ್ತಣ್ಣ, ಮುತ್ತು ಮಾವ ಬೇರೆ ಅಲ್ಲ, ಚಿತ್ರಾಕ ಬೇರೆ ಅಲ್ಲ, ಅದಕ್ಕೆ ಇಬ್ರು ಒಟ್ಟಿಗೆ ಬಿಡಿಸಿದೀನಿ. ಮುತ್ತು ಮಾವನ್ ಮನ್ಸಲ್ಲಿ ಈಗ್ಲೂ ಚಿತ್ರ ಅಕ್ಕನೇ ಇರೋದು. ಮಾವನ ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಇದು ಅರ್ಥ ಆಗೋದು. ಒಂದ್ ವೇಳೆ ಮಾವಂಗಿದ್ ಇಷ್ಟ ಆಗದೆ ಪಂದ್ಯದಲ್ಲಿ ನಾನು ಸೋತೋದ್ರೂ ಪರವಾಗಿಲ್ಲ, ನನ್ನ ಮನ್ಸಿಗೆ ಏನ್ ಇಷ್ಟ ಇದೆಯೋ ಅದನ್ನ ಬಿಡಿಸಿದೀನಿ ಅನ್ನೋ ತೃಪ್ತಿ ನಂಗಿದೆ. ನಿನ್ನ ಮಾತಿಗೆ ಏನು ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ ಬೆಳ್ಳಿ. ಬಟ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ನಾನು ಈಗಲೇ ಹೋಗಿ ಅಣ್ಣನ ಕರ್ಕೊಂಡ್ ಬರ್ತೀನಿ. ಡೈರೆಕ್ಟ್ರೆ ಪ್ರೈಸ್ 150 ರೂಪಾಯಿ ಮರಿಬೇಡಿ. ತಗೊಂಬರ್ತೀನಪ್ಪ, ನಿನಗಲ್ಲ ಇವಳಿಗೆ. ಟೈಮ್ ಆಯ್ತು ನಿಲ್ಸಿ. ಇನ್ನೇನು ಒಂದೇ ಒಂದು ಕಲರ್ ಕೂಡ ಮುಟ್ಟಂಗಿಲ್ಲ. ನಮ್ದು ಗೊತ್ತಲ್ಲ, ನ್ಯಾಯ ಅಂದ್ರೆ ನ್ಯಾಯ. ಮಾಯಾ ಮುಗೀತು ಅಂದ್ಮೇಲೆ ಮುಗೀತು, ಇನ್ಯಾರು ಮುಟ್ಟಂಗಿಲ್ಲ ಅಷ್ಟೇ. ಮಾಯಾ ಅಕ್ಕ, ಆಮೇಲೆ ಡಿಸ್ಕ್ವಾಲಿಫೈ ಮಾಡ್ಬಿಡ್ತೀನಿ. ಗೊತ್ತು ತಾನೆ ನಮ್ಮ ಸ್ಟ್ರಿಕ್ಟು ಹೆಂಗೆ ಅಂತ. ಅಣ್ಣ ಬರೋ ತನಕ ಯಾರು ಏನು ಮುಟ್ಟಂಗಿಲ್ಲ. ನಾನು ಮುತ್ತು ಅಣ್ಣಂಗೆ ಕರ್ಕೊಂಬರ್ತೀನಿ. ಬೆಳಿ ಬೈಲಿ ಸಕ್ಕದಾಗಿ ಬಿಡಿಸಿದ್ಯಾ. ಸುಸ್ತಾಗಿರುತ್ತೆ, ಸುಮ್ಮನೆ ಕೊಡಿ. ಹೆಂಗೂ ಈ ಸ್ಪರ್ಧೆಯಲ್ಲಿ ವಿನ್ ಆಗೋದು ನೀನೇ. ಇನ್ನಾದರೆ ಒಂದು 500 ರೂಪಾಯಿ ಕೊಡ್ತೀಯಾ? ಇವತ್ತು ನೈಟ್ ಪಾರ್ಟಿಗೆ 90 ಅಷ್ಟೇ ಬಿಡಿ, ಜಾಸ್ತಿ ಇಲ್ಲ. ಮಾಯಾ ಏನಾಯ್ತು ಮಾಯಾ? ನನಗಿಂತ ಚೆನ್ನಾಗಿ ಅವಳೇ ಬಿಡಿಸಿದಾಳೆ. ಮಾವನ ಜೊತೆ ಚಿತ್ರನೂ ಬಿಡಿಸಿದಾಳೆ. ನನಗೇನೋ ಅವಳೇ ಗೆಲ್ತಾಳೆ ಅನ್ಸತ್ತೆ. ಅವಳು ಗೆಲ್ಲಕ್ಕೆ ಚಾನ್ಸೇ ಇಲ್ಲ. ಈಗ ಏನು ಮಾಡ್ತೀನಂತ ನೋಡಿ. ಬೈರಾ ಲೇ, ಬೇಡ ಕಣಲೇ.
ಬೈರ ಪಾಪಗಳು. ಷಣ್ಮುಗ ಎಲ್ಲೋ ರಂಗೋಲಿ ಬಣ್ಣ ಏನು ಕಾಣಿಸ್ತಾನೆ ಇಲ್ವಲ್ಲೋ? ಲೋ ತಂದೆ, ನೀ ನನಗೆ ಹೇಳ್ದೆ ಗಾಳಿ ಹೊಡಿ ಅಂತ, ಹೊಡೆದಿದ್ದೀನಪ್ಪ. ನಂದೇನು ತಪ್ಪಿಲ್ಲ. ಗಾಳಿ ಸಾಕ, ಇನ್ನು ಬೇಕಾ? ಚೇತ ನಡಿಯ. ಬೈರ ರೇ ಬೈರ ಏ ಬೈರ ಹೇಳಿ, ನೀನು ಹಾಕಿದೆಲ್ಲ ಹಾಳಾಗೋಯ್ತಲ್ಲ ಬೆಳೆ. ಪರವಾಗಿಲ್ಲ ಬಿಡೋಣ, ನನಗೆ ನೋವೆಲ್ಲ ಅಭ್ಯಾಸ ಆಗೋಗಿದೆ. ನಾನು ಅನ್ಕೊಂಡಿದ್ದು ಯಾವುದು ನಡೆಯಲ್ಲ. ನನಗೆ ನನ್ನ ಮುತ್ತು ಮಾವನ ಪ್ರೀತಿನೇ ಸಿಗ್ಲಿಲ್ಲ. ಇನ್ನು ಈ ಸ್ಪರ್ಧೆ ಸಿಗೋ ಬಹುಮಾನ ಇಟ್ಕೊಂಡು ನಾನೇನಣ್ಣ ಮಾಡ್ಲಿ? ನನ್ನ ಖುಷಿಗೋಸ್ಕರ ಅಲ್ಲ, ನಿನ್ ಸಮಾಧಾನಕ್ಕೋಸ್ಕರ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದೆ. ಒಂದ್ ವೇಳೆ ನಾನು ಈ ಸ್ಪರ್ಧೆಯಲ್ಲಿ ಗೆದ್ದಿದ್ರು, ಒಂದು ಅತ್ತೆ ಬೈದಿರ್ತಿದ್ರು, ಯಾರಿಗೂ ಇಷ್ಟ ಆಗ್ತಿರ್ಲಿಲ್ಲ, ಯಾರು ಸಂತೋಷವಾಗಿರ್ತಿರ್ಲಿಲ್ಲ. ಅದ್ರ ಬದಲು ನನಗೆ ಅಳೋದೇ ಮೇಲಲ್ವಾ ಅಣ್ಣ? ಬೆಳಿ, ಈ ಮನೇಲಿ ಯಾರು ನಿನಗೆ ಅರ್ಥ ಮಾಡ್ಕೊಳಲ್ಲ ಬೆಳಿ. ಆ ದೇವರಿಗೆ ನಿನ್ ಮೇಲೆ ಕರುಣೆನೇ ಇಲ್ಲ, ಕರುಣೆನೇ ಇಲ್ಲ, ಕರುಣೆನೇ ಇಲ್ಲ. ಒಬ್ರು ಸಂತೋಷವಾಗಿರೋದಕ್ಕಿಂತ 10 ಜನ ಸಂತೋಷವಾಗಿರೋದು ಮುಖ್ಯ ಅಲ್ವಾ ಅಣ್ಣ? ಸಮಾಧಾನ ಮಾಡ್ಕೊ. ನಿನಗೆಲ್ಲಾದ್ರೂ ಪೆಟ್ಟಾಯ್ತಾ? ಬೆಳ್ಳಿ ಇಲ್ಲ ಬೆಳ್ಳಿ, ತುಂಬಾ ಕಷ್ಟಪಟ್ಟೆ ಬೆಳ್ಳಿ ಇದೆಲ್ಲ ತಡೆಯಕ್ಕೆ. ಬೈರ ತಡೆಯಕ್ಕೆ ಆಗಿಲ್ಲ ಬೆಳ್ಳಿ. ಇಲ್ಲಿ ಮಾಡಿದ್ದೆಲ್ಲ ಹೋಮ ಆಗೋಯ್ತಲ್ಲ ಬೆಳ್ಳಿ, ಹೋಮ ಆಗೋಯ್ತಲ್ಲ ಬೆಳ್ಳಿ, ಹೋಮ ಆಗೋಯ್ತಲ್ಲ ಬೆಳ್ಳಿ. ಷಣ್ಮುಗಣ್ಣ, ಸಮಾಧಾನ ಮಾಡ್ಕೊಳ್ಳಿ. ಮಾವಂಗ್ ಯಾವಾಗ್ಲೂ ನನ್ನಿಂದ ಬೇಜಾರಾಗುತ್ತೆ. ಇಲ್ಲಿ ನಡೆದಿದ್ ಯಾವ್ದು ಮಾವಂಗ್ ಹೇಳದ್ ಬೇಡ, ಸುಮ್ನೆ ಇದ್ಬಿಡೋಣ ಅಣ್ಣ. ಈ ಮಾತೆಲ್ಲ ಹೆಂಗೆ ಬರುತ್ತೆ ನಿನಗೆ? ಹೋ, ಇದೇನ್ ಮಾಯಾ, ರಂಗೋಲಿ ಬಿಡ್ಸಂದ್ರೆ ನನ್ನನ್ನೇ ಬಿಡ್ಸಿದ್ಯಾ? ನಮಗಿಷ್ಟ ಆಗಿದ್ದನ್ನ ಬಿಡಿಸು ಅಂತ ಹೇಳಿದ್ರು. ನನಗೆ ತುಂಬ ಇಷ್ಟ ಆಗಿರೋದು ನೀವೇ ಅಲ್ವಾ ಮಾವ, ಅದಕ್ಕೆ ನಿಮ್ಮನ್ನೇ ರಂಗೋಲಿಲಿ ಬಿಡಿಸ್ದೆ. ತುಂಬ ಚೆನ್ನಾಗಿದೆ. ನನ್ನನ್ನು ನಾನೇ ನೋಡ್ಕೊಂಡಾಗ ಆಗ್ತಾ ಇದೆ. ಇಟ್ಸ್ ರಿಯಲಿ ಗುಡ್ ಮಾಯಾ. ಥ್ಯಾಂಕ್ ಯು ಮಾವ. ಅಣ್ಣ, ಬೆಳ್ಳಿ ಯಾವ ರಂಗೋಲಿ ಬಿಡಿಸ್ತಾಳೆ ನೋಡೋಣವಾ? ನಡಿ ನಡಿ, ಬೇಗ ನಡಿ. ಅಯ್ಯೋ, ಇದೇನೇ ಬೆಳ್ಳಿ ಈ ತರ ಆಗಿದೆ? ನಾವ್ ಹೇಳಿದ್ದು ರಂಗೋಲಿ ಸ್ಪರ್ಧೆ, ಕಸ ಸ್ಪರ್ಧೆ ಅಲ್ಲಪ್ಪ. ಏನ್ ಇಷ್ಟ ಅಸಹ್ಯವಾಗಿದೆ? ಬೆಳ್ಳಿ ಏನಿದೆಲ್ಲ?
ಬಣ್ಣ ಎಲ್ಲ ಕಲ್ಸ್ದಂಗಿದೆ. ಒಂದು ನಿಮಿಷ. ಮತ್ತು ಯಾರೋ ಫ್ಯಾನ್ ಆನ್ ಮಾಡ್ಬಿಟ್ರು ಕಣೋ. ಗಾಳಿಗೆ ಬೆಳ್ಳಿ ಬಿಡಿಸಿದೆಲ್ಲ ಕಳ್ಸೋಯ್ತು ಕಣ. ಅದು ನಡೆದಿರ್ಬೋದು ಷಣ್ಮುಗ, ಆದ್ರೆ ಇದು ಪಂದ್ಯ. ಇಲ್ಲಿ ಯಾರು ಚೆನ್ನಾಗಿ ಬರ್ದಿದ್ದಾರೋ ಅವ್ರಿಗೆ ಮಾತ್ರ ಬಹುಮಾನ ಕೊಡಕ್ ಸಾಧ್ಯ. ಈ ರೀತಿ ಇರೋದಕ್ಕೆಲ್ಲ ಯಾರು ಬಹುಮಾನ ಕೊಡ್ತಾರೆ ಹೇಳು? ಬೆಳ್ಳಿ, ರಂಗೋಲಿಗೋಸ್ಕರ ಎಲ್ಲ ಯಾಕೆ ಹೇಳ್ತಿದ್ಯಾ? ಈ ಸರಿ ಅಲ್ಲ ಅಂದ್ರೆ ಇನ್ನೊಂದು ಸರಿ. ಸರಿ, ಈಗ ವಿನ್ನರ್ ಯಾರು ಅಂತ ಹೇಳುವಂತ ಸಮಯ ಬಂದಿದೆ. ಮಾಯಾ, ಹೇಳಿ ಮಾವ. ಬೆಳ್ಳಿ ಬಿಡಿಸಿರೋ ಚಿತ್ರಕ್ಕಿಂತ ನೀನ್ ಬಿಡಿಸಿರೋ ಚಿತ್ರ ಸೂಪರ್ ಆಗಿದೆ. ಸೊ ಈಗ ಕಾರ್ತಿಕ್ ಹೇಳ್ದಾಗ ವಿನ್ನರ್ಗೆ 2000 ರೂಪೀಸ್. ತಗೋ ಮಾಯಾ. ಥ್ಯಾಂಕ್ಸ್ ಮಾವ. ಅಣ್ಣ ಒಂದು ನಿಮಿಷ. ಇದು ನೋಡು, ಬೆಳ್ಳಿನೇ ಬಿಡಿಸಿರೋದು. ಅದ್ಭುತವಾಗಿದೆ. ನನ್ನ ಜೊತೆ ಚಿತ್ರನೂ ಬಿಡಿಸಿದ್ಯಾ? ಬೆಳ್ಳಿ, ತುಂಬಾ ಚೆನ್ನಾಗಿದೆ. ನೀನು ಇಷ್ಟೊಂದು ಎಫರ್ಟ್ ಆಗ್ತೀಯ ಅಂತ ಅನ್ಕೊಂಡೇ ಇರಲಿಲ್ಲ. ಸೂಪರ್ ಆಗಿದೆ. ಮಾಯಾ, ನೀನ್ ಬಿಡಿಸಿರೋದು ನೋಡಿದ್ರು ಬೆಳ್ಳಿ ಬಿಡಿಸಿರೋದು ನೋಡಿದ್ರು ಬೆಳ್ಳಿದೇ ಚೆನ್ನಾಗಿರೋದು. ಪ್ರೈಸ್ ನಿನಗೆ ಕೊಟ್ಬಿಟ್ಟಿದ್ದೀನಿ, ಪ್ರೈಸ್ ನೀನೇ ಇಟ್ಕೋ. ಆದರೆ ಈ ಪಂದ್ಯದಲ್ಲಿ ಗೆದ್ದಿದ್ದು ಪರವಾಗಿಲ್ಲ ಮಾವ. ಬೆಳ್ಳಿನೇ ಸ್ಪರ್ಧೆಯಲ್ಲಿ ಗೆದ್ದಿದ್ದಾಳಂದ್ಮೇಲೆ ಪ್ರೈಸ್ ಮನಿನೂ ಅವಳಿಗೆ ಹೋಗ್ಬೇಕಲ್ವಾ? ಸರಿ, ನೀನೇ ನಿನ್ನ ಕೈಯಾರ ಕೊಟ್ಬಿಡು. ಸರಿ ಮಾವ. ಬೆಳ್ಳಿ, ಕಂಗ್ರಾಟ್ಸ್.
ಏನೋ ನೋಡ್ತಿದ್ರೆ ಇವಾಗ ಓಡಿರೋ ಚಪ್ಪಾಳೆ. ಷಣ್ಮುಗ, ಬೆಳ್ಳಿ ನೀನೇ ಮನೆಗೆ ಬಿಡ್ತೀಯ ಅಥವಾ ನಾನು ಬಿಡ್ಲಾ? ನೀನ್ ಹೋಗೋ ಮತ್ತು ನಾನು ಬಿಡ್ತೀನಿ. ಸರಿ. ಸೂಪರ್ ಗಳ. ಇದೆಲ್ಲ ನಥಿಂಗ್. ಇನ್ನು ಸುಮಾರು. ಬೆಳ್ಳಿ ಬೈಲಿ. ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್. ಬೆಳ್ಳಿ ಈಸ್ ಅ ಸೂಪರ್ ಸ್ಟಾರ್. ನೀನ್ ಏನೇ ಹೇಳು. ಸಾರಿ, ಇವತ್ತಿಂದ ನಿನ್ನ ಅತ್ತಿಗೆ ಅಂತಾನೆ ಕರಿತೀನಿ ಬೆಳೆ. ಅತ್ತಿಗೆ, ನೀನು ಈ ರಂಗೋಲೆ ಕಾಂಪಿಟೇಷನ್ ಒಂದು ರಂಗು ತಂದ್ಬಿಟ್ಟೆ. ಕಾರ್ತಿ, ಈ ಸ್ಪರ್ಧೆನ ಗೆಲ್ಲೋದಕ್ಕೆ ನೀನೇ ಕಾರಣ. ಈ ದುಡ್ಡು ನಿನ್ಗೆ ಸಲ್ಬೇಕಾದ್ದು. ನಿನ್ ಸಿನಿಮಾ ಕತೆಗೆ ಇದನ್ನ ಉಪಯೋಗಿಸ್ಕೊ. ಬೇಡ ಬೇಡ ಬೇಡ. ಅಯ್ಯೋ. ಬೇಡ. ಇಟ್ಕೊ. ಥ್ಯಾಂಕ್ ಯು ಥ್ಯಾಂಕ್ ಯು. ಅಲ್ಲ ಬೆಳ್ಳಿ, ಸ್ಪರ್ಧೆಲೇನೋ ಗೆದ್ಬಿಟ್ಟೆ, ಮುತ್ತು ಪ್ರೀತಿನ ವ್ಯಕ್ತಪಡಿಸ್ತಿಲ್ವಲ್ಲಪ್ಪ ನೀನು? ನಿನಗೆ ಅರ್ಥ ಆಗಿರತ್ತೆ ಅನ್ಕೊಂಡೆ, ನಿನಗೂ ಅರ್ಥ ಆಗ್ಲಿಲ್ವಾ? ಕಾರ್ತಿ, ಇದ್ರಲ್ಲಿರೋ ಚಿತ್ರ ಹಾಕೊಂಡ್ ಚಿತ್ರಾನ ಒಂಚೂರು ಜಾಮ್ ಮಾಡು. ಜಾಮ? ಹ್ಞೂ, ಅದೇ ಜಾಮ್. ಇಷ್ಟು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ, ಈ ಜಾಮ್ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಾಗ್ಲಿಲ್ವಲ್ಲ ನನಗೆ. ಡೈರೆಕ್ಟ್ರೆ, ಜೂಮ್ ಅದು ಜೂ. ಝೂಮು. ಅಯ್ಯೋ ಅಯ್ಯೋ, ಅದಕ್ಕೆ ಇದೇನೇ ಬಿಳಿ, ಇಷ್ಟು ದೊಡ್ಡ ಫೋಟೋ ಒಳಗಡೆ ಚಿಕ್ಕ ಚಿಕ್ಕ ಫೋಟೋ ಬಿಡ್ಸಿದ್ಯಲ್ಲೇ. ಯಪ್ಪ, ಸೂಪರ್ ಬೆಳ್ಳಿ. ಅದಕ್ಕೆ ನೀನ್ ಏನೇ ಹೇಳು, ಕಲಾಕಾರ ನೀನು. ಈ ತರನು ರಂಗೋಲೆ ಬಿಡಿಸ್ಬೋದು ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಬೆಳ್ಳಿ, ಏನಮ್ಮ ಇದು? ವಾ ಅಣ್ಣ, ನಾನು ಈ ಸ್ಪರ್ಧೆಗೋಸ್ಕರ ಬಿಡಿಸ್ಲಿಲ್ಲ. ನಾನು ತುಂಬಾ ವರ್ಷದಿಂದ ಕಾಯ್ತಾ ಇದ್ದಿದ್ದನ್ನ ಈ ರಂಗೋಲಿ ಮೂಲಕ ಬಿಡಿಸ್ದೆ ಅಷ್ಟೇ. ನೀನ್ ಬರೀ ರಂಗೋಲೆ ಬಿಡಿಸಿದಲ್ಲ, ಅದಕ್ಕೆ ನನ್ನ ಸಿನಿಮಾಗೆ ಒಂದು ಒಳ್ಳೆ ಸೀನ್ ಕೊಟ್ಟಿದ್ಯಾ. ನಾನು ಫಸ್ಟ್ ಅದನ್ನ ಹೋಗಿ ಬರ್ಕೋಬೇಕು. ಬರಲ್ಲ ನಾನು. ಬೈ 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 ಬೈ. ಬೆಳ್ಳಿ, ಈ ಅಣ್ಣನ ಸವಾಲ್ ಗೆದ್ಬಿಟ್ಟೆ ಕಣೆ ನೀನು. ಹೇಗೆ ಈ ಸ್ಪರ್ಧೆಯಲ್ಲಿ ಗೆಲ್ಲೋದನ್ನ ಯಾರಿಂದನೂ ತಡೆಯೋಕ್ಕಾಗಲಿಲ್ವೋ, ಅದೇ ರೀತಿ ಮುತ್ತು ನೀನು ಒಂದಾಗೋದನ್ನ ಯಾರಿಂದನೂ ತಡೆಯೋಕ್ಕಾಗಲ್ಲ ಕಣೆ. ನನ್ನ ಪ್ರಾಣ ಕೊಟ್ಟಾದರೂ ಮುತ್ತು ನಿನ್ನ ಮದುವೆ ಮಾಡಿಸ್ತೀನಿ. ಆ ದೇವ್ರು ನಿನ್ನ ಕೈ ಬಿಡಲ್ಲ, ಆ ದೇವ್ರು ನಿನ್ನ ಕೈ ಬಿಡಲ್ಲ. ನೀನೆಲ್ಲ ಆಸೆನೂ ತೀರಿಸ್ತಾನೆ ಕಣೆ, ತೀರಿಸ್ತಾನೆ. ಅಣ್ಣ, ಆಸೆ ಪಟ್ಟಿದ್ದೆಲ್ಲ ನೆರವೇರೋ ಹಾಗಿದ್ದಿದ್ರೆ ಈ ಜಗತ್ತಲ್ಲಿ ನೋವು ಅನ್ನೋದೇ ಇರ್ತಿರ್ಲಿಲ್ಲ ಅಣ್ಣ. ಎಲ್ಲ ಮುಗ್ದೋಗಿದೆ. ನನ್ನ ಆಸೆನೂ ಈ ಬಣ್ಣ ತರ ಅಳಿಸೋಗಿದೆ. ಏನಾಯ್ತು ಹೋಗಿದ್ ಕೆಲಸ? ಅದನ್ನ ಹೇಳೋಣ ಅಂತ ಬಂದೆ ಷಣ್ಮುಗ. ಏನಾಯ್ತು? ನಾವು ಅನ್ಕೊಂಡಂಗಲ್ಲ ಷಣ್ಮುಗ, ಕಿಲಾಡಿ ಇದ್ದಾಳೆ, ಖತರ್ನಾಕ್ ಕೂಡ. 8ನೇ ಕ್ಲಾಸಲ್ಲಿ ಒಬ್ಬ ಹುಡುಗನ ಜೊತೆ ಜಗಳ ಮಾಡಿ ಅವ್ರ ಅಪ್ಪ ಅಮ್ಮ ಹೋಗಿ ಸಾರಿ ಕೇಳೋರ್ಗು ಸ್ಕೂಲಿಗೆ ಸೇರ್ಸ್ಕೊಂಡಿರ್ಲಿಲ್ವಂತೆ. ಲೇ, ನನಗೊಂದು ಹಿಸ್ಟ್ರಿ ಇದೆ. ನಾನು ಚಿಕ್ಕ ವಯಸ್ಸಲ್ಲಿ ನಾನೇನೋ ಕೇಳಿದೆ, ಅವನೇನೋ ಹೇಳ್ದ ಅಂತ ತಲೆ ಹೊಡೆದಿದ್ದೆ. ಬೇಕಾ ನಿನಗೆ? ಆಯ್ತಾಯ್ತು, ಸಮಾಧಾನ. ಪೂರ್ತಿ ಹೇಳ್ತೀನಿ ಕೇಳು. 10ನೇ ಕ್ಲಾಸಲ್ಲಿ ಮತ್ತೆ ಜಗಳ. ಮತ್ತೆ ಜಗಳನ? ಆದರೆ ಬೇರೆ ಹುಡುಗನ ಜೊತೆ. ಇವಳು ಹೈಸ್ಕೂಲಿಗೆ ಓದಕ್ಕೆ ಹೋಗ್ತಿದ್ದ ಇಲ್ಲ ಗಲಾಟೆ ಮಾಡಕ್ಕೆ ಹೋಗ್ತಿದ್ಲ? ಮತ್ತೆ ಜಗಳ ಮಾಡಿದ್ದಕ್ಕೆ ಮತ್ತೆ ಸಸ್ಪೆಂಡ್ ಮಾಡಿದ್ರಂತೆ. ಅಷ್ಟೇ ಅಲ್ಲ, ಇನ್ನೂ ಏನೇನೋ ಮಾಡಿದ್ದಾಳೆ. ತಾನು ಆಡಿದ್ದೇ ಆಟ, ತಾನು ಅನ್ಕೊಂಡು ನಡಿಬೇಕು ಅನ್ನೋ ಹಠ. ಕೊನೆಗೆ ಆ ಹುಡುಗನ್ನ ಕೊಲೆ ಮಾಡೋಕ್ಕೂ ಪ್ರಯತ್ನ ಪಟ್ಟಿದ್ದಾಳಂತೆ ಷಣ್ಮುಗ. ಅಯ್ಯೋ ಬಡಾಯ್ತದೆ. ಇವಳು ನಾನು ನಾರ್ಮಲ್ ಅನ್ಕೊಂಡ್ರೆ ದೊಡ್ಡ ಕ್ರಿಮಿನಲ್ ಅನ್ಸುತ್ತೆ. ಹೌದು, ಪೊಲೀಸರು ಯಾರು ಅರೆಸ್ಟ್ ಮಾಡಲಿಲ್ವಾ? ಅವ್ರ ಅಪ್ಪ ಅಮ್ಮ ಲಕ್ಷ ಕೊಟ್ಟು ಕೇಸ್ ಆಗದಿರಂಗೆ ನೋಡ್ಕೊಂಡಿದ್ದಾರೆ. ಎಲ್ರ ಅಪ್ಪ ಅಮ್ಮ ಒಳ್ಳೆ ವಿದ್ಯೆ ಬುದ್ಧಿ ಸಿಗಲಿ ಅಂತ ಲಕ್ಷ ಕೊಟ್ಟು ಸ್ಕೂಲಿಗೆ ಸೇರಿಸಿದ್ರೆ, ಇವಳ ಅಪ್ಪ ಅಮ್ಮ ಲಕ್ಷ ಪೊಲೀಸ್ ಸ್ಟೇಷನ್ ಫೀಸ್ ಕೊಟ್ಟು ಇವಳು ಕೇಸ್ ಕ್ಲೋಸ್ ಮಾಡಿಸಿದ್ದಾರೆ. ಅಪ್ಪ ವಾಟ್ ಎ ಫ್ಯಾಮಿಲಿ. ಹಂಗೋ ಹಿಂಗೋ 10th ಪಾಸ್ ಮಾಡಿದ್ಲು, ಕಾಪಿ ಹೊಡೆದು PUCನೂ ಪಾಸ್ ಮಾಡಿದ್ಲು, ಡಿಗ್ರಿಗೆ ಬಂದ್ಲು. ಇಲ್ಲಿರೋದು ನಿಜವಾದ ಟ್ವಿಸ್ಟು. ಈಗಲೇ ನಮ್ಮ ಹೀರೋ ಎಂಟ್ರಿ ಆಗೋದು. ಯಾರೋ ಹೀರೋ? ರಾಜ ಅಂತ. ಈ ಮದುವೆ ನಿಲ್ಸಕ್ಕಿರೋದು ಅವನೊಬ್ಬನೇ.